ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು BCA ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ನಾಳಿಂದ ಏನಾಗತ್ತವು ಲ್ಯಾಬ್ ಎಕ್ಸಾಮ್ ಸ್ಟಾರ್ಟ್ ಆಗತ್ತವು ಎಲ್ಲಾರು. ಸೊ ಹಾಗಾಗಿ ಯಾವ್ಯಾವ ವೈವಾ ಕ್ವಶನ್ಸ್ ಅನ್ನ ಕೇಳ್ಬೋದು ಅನ್ನೋದ್ರಾಗ ಎಲ್ಲಾದ್ರು ಕನ್ಫ್ಯೂಷನ್ಸ್ ಇರುತ್ತೆ. ಅದು ಬಿಟ್ಟು ಪ್ರೋಗ್ರಾಮ್ ಓದೋದೇ ಒಂದು ದೊಡ್ಡದಾಗಿರುತ್ತೆ ನಿಮ್ಗೆ, ರೈಟ್? ಬೈಪಟ್ ಹಾಕಿ 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 ಸಾಕಾಗಿರುತ್ತೆ. ಅಂದ್ರೂ ಕೂಡ ನೀವೇನ್ ಮಾಡ್ತೀರಿ, ಲ್ಯಾಬ್ ಪ್ರೋಗ್ರಾಮ್ ಏನು ವೈವಾ ಕ್ವಶನ್ಸ್ ಯಾವ್ಯಾವ ಕೇಳ್ಬಹುದು ಅನ್ನೋದ್ರ ಬಗ್ಗೆ ಸರ್ಚ್ ಮಾಡ್ತಾ ಇರ್ತೀರಿ. ಸೊ ಹಾಗಾಗಿ ನಾ ಏನ್ ಮಾಡಿದೆ, ಒಂದು ವಿಡಿಯೋ ಮಾಡಿಬಿಡೋಣ ಯಾವ್ಯಾವ ಕ್ವಶನ್ಸ್ ಅನ್ನ ಕೇಳ್ಬಹುದು, ಪ್ರೆಡಿಕ್ಟ್ ಮಾಡ್ಬೋದು ಅಂತ ನಾ ಏನ್ ಮಾಡೀನಿ, ಪ್ರೆಡಿಕ್ಟ್ ಮಾಡಿ ಅವು ಪ್ರೋಗ್ರಾಮ್ಸ್ ಬೇಸ್ ಮೇಲೆ ಯಾವ ಕ್ವಶನ್ಸ್ ಕೇಳ್ಬಹುದು ಅನ್ನೋದನ್ನ ಲಿಸ್ಟ್ ಮಾಡೀನಿ. ಸೊ ಈ ಕ್ವಶನ್ಸ್ ಅನ್ನ ನೋಡ್ಕೊಂಡ್ ತಗೊಂಡ್ಬರಿ. ಫಸ್ಟ್ ಯಾವ್ದ್ರ ಮೇಲೆ ಮಾಡತ್ತೀನಿ ಅಂದ್ರ ಫೈನಲ್ ಇಯರ್ ಡಾ ಪ್ರೋಗ್ರಾಮಿಂಗ್ ಮಾಡ್ತೀನಿ, ಆರ್ ಪ್ರೋಗ್ರಾಮಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಮೇಲೆ ಮಾಡ್ತೀನಿ. ಸೊ ಈ ವಿಡಿಯೋ ಇದ್ರ ಮೇಲೆ ಇರತ್ತ ಡಾ ವೈವಾ ಕ್ವಶನ್ಸ್ ಬೇಸ್ ಮೇಲೆ ಇರತ್ತ. ಸೊ ಡಾದಲ್ಲಿ ಫಸ್ಟ್ ಕ್ವಶನ್ ಕೇಳೋದು ಅಂತಂದ್ರೆ ಏನೋರು ಡಿಸೈನ್ ಅಂಡ್ ಅನಲೈಸಿಸ್ ಆಫ್ ಅಲ್ಗೋರಿದಮ್ ಇರೋದ್ರಿಂದ ಡಿಫೈನ್ ಅಲ್ಗೋರಿದಮ್ ಅಂತ ಕೇಳ್ಬೋದು. ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಅಲ್ಗೋರಿದಮ್ ಅಂತ ಕೇಳ್ಬೋದು. ಇವು ಬಿಟ್ಟು ಮತ್ತೆ ಯಾವಾಗ ಕೇಳ್ಬೋದು ಅಂತಂದ್ರೆ, ಸೊ ಫಸ್ಟ್ ಪ್ರೋಗ್ರಾಮ್ ನಿಮ್ದು ಎದ್ರ ಮೇಲೆ ಐತಿ, ಸೆಲೆಕ್ಷನ್ ಸಾರ್ಟ್ ಮೇಲೆ ಐತಿ. ಸೊ ಹಾಗಾಗಿ ವಾಟ್ ಈಸ್ ಸೆಲೆಕ್ಷನ್ ಸಾರ್ಟ್ ಅಂತ ಕೇಳ್ಬೋದು. ಅಥವಾ ಒಂದು ಪ್ರೋಗ್ರಾಮ್ ಅನ್ನ ಕೊಟ್ಟು ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟು ಇದನ್ನ ಸೆಲೆಕ್ಷನ್ ಸಾರ್ಟ್ ಅಪ್ಲೈ ಮಾಡಿ ಸಾಲ್ವ್ ಮಾಡ ಅಂತ ಕೇಳ್ಬೋದು. ಟೈಮ್ ಕಾಂಪ್ಲೆಕ್ಸಿಟಿ ಆಫ್ ಸೆಲೆಕ್ಷನ್ ಸಾರ್ಟ್ ಇಂದ ಟೈಮ್ ಕಾಂಪ್ಲೆಕ್ಸಿಟಿ. ವಾಟ್ ಈಸ್ ಟ್ರಾವೆಲಿಂಗ್ ಸೇಲ್ಸ್ ಮ್ಯಾನ್ ಪ್ರಾಬ್ಲಮ್. ಸೊ ಅಥವಾ ವಾಟ್ ಈಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ TSP ಅಂತ ಕೂಡ ಕೇಳ್ಬೋದು. ವೇರ್ ಈಸ್ TSP ಇಸ್ ಯೂಸ್ಡ್. ಸೊ TSP ಎಲ್ಲಿ ಯೂಸ್ ಮಾಡ್ಕೊಳ್ತೀರಿ. ವಾಟ್ ಈಸ್ ನ್ಯಾಪ್ಸ್ಟ್ಯಾಕ್ ಪ್ರಾಬ್ಲಮ್. ವೈ ಡೈನಾಮಿಕ್ ಪ್ರೋಗ್ರಾಮಿಂಗ್ ಇಸ್ ಯೂಸ್ಡ್. ಸೊ ನ್ಯಾಪ್ಸ್ಟ್ಯಾಕ್ ಪ್ರೋಗ್ರಾಮ್ ನಲ್ಲಿ ನೀವೇನ್ ಮಾಡ್ತೀರಿ, ಡೈನಾಮಿಕ್ ಪ್ರೋಗ್ರಾಮ್ ಅನ್ನ ಯೂಸ್ ಮಾಡೋದ್ರಿಂದ ಸೊ ಅಲ್ಲಿ ನಾವು ಈ ಡೈನಾಮಿಕ್ ಪ್ರೋಗ್ರಾಮ್ ನ ಎದಕ್ಕೆ ಯೂಸ್ ಮಾಡ್ತೀವಿ ಅಂತ ಕೇಳ್ಬೋದು. ವಾಟ್ ಈಸ್ DFS ಅಂಡ್ ವಾಟ್ ಈಸ್ BFS ಕೇಳ್ತಾರೆ. ಸೊ ವಾಟ್ ಈಸ್ ಸ್ಟ್ಯಾಂಡರ್ಡ್ ಫಾರ್ಮ್ ಕೂಡ ಕೇಳ್ಬೋದು, ಅಥವಾ ಡೆಫಿನೇಷನ್ ಕೇಳ್ಬೋದು, ಅಥವಾ ಡಿಫರೆನ್ಸ್ ಅನ್ನ ಕೇಳ್ಬೋದು. ವಿಚ್ ಡೇಟಾ ಸ್ಟ್ರಕ್ಚರ್ ಯೂಸ್ಡ್ ಇನ್ DFS ದಲ್ಲಿ ಯಾವ ಡೇಟಾ ಸ್ಟ್ರಕ್ಚರ್ ನ ಯೂಸ್ ಮಾಡ್ತೀರಿ, ಅದೇ ರೀತಿ BFS ನಲ್ಲಿ ಯಾವ ಡೇಟಾ ಸ್ಟ್ರಕ್ಚರ್ ನ ಯೂಸ್ ಮಾಡ್ತೀರಿ ಅಂತ ಕೇಳ್ತಾರೆ. ವಾಟ್ ಈಸ್ ಡಿವೈಡ್ ಅಂಡ್ ಕಾನ್ಕರ್. ಸೊ ಡಿವೈಡ್ ಅಂಡ್ ಕಾನ್ಕರ್ ಅಂದ್ರೇನು, ಸೊ ಯಾವ ಸಾರ್ಟಿಂಗ್ ಟೆಕ್ನಿಕ್ ದಲ್ಲಿ ನಾವು ಡಿವೈಡ್ ಅಂಡ್ ಕಾನ್ಕರ್ ಟೆಕ್ನಿಕ್ ಅನ್ನ ಅಪ್ಲೈ ಮಾಡ್ತೀವಿ ಅಂತ ಕೇಳ್ಬೋದು. ವಾಟ್ ಈಸ್ ಕ್ವಿಕ್ ಸಾರ್ಟ್, ವಾಟ್ ಈಸ್ ಮರ್ಜ್ ಸಾರ್ಟ್, ವಾಟ್ ಈಸ್ ಇನ್ ಡಿಗ್ರಿ ಅಂಡ್ ವಾಟ್ ಈಸ್ ಔಟ್ ಡಿಗ್ರಿ. ನೆಕ್ಸ್ಟ್ ಮೂವ್ ಟು ದ ನೆಕ್ಸ್ಟ್ ಒನ್. ವಾಟ್ ಈಸ್ ಗ್ರೇಡಿ ಅಲ್ಗೋರಿದಮ್. ಸೊ ಗ್ರೇಡಿ ಅಲ್ಗೋರಿದಮ್ ಅಂದ್ರೇನು. ವಾಟ್ ಈಸ್ ಬ್ಯಾಕ್ ಟ್ರ್ಯಾಕಿಂಗ್. ವಾಟ್ ಈಸ್ NQ's ಪ್ರಾಬ್ಲಮ್. ವಾಟ್ ಈಸ್ ಜಾಬ್ ಸೀಕ್ವೆನ್ಸ್ ಪ್ರಾಬ್ಲಮ್. ವಾಟ್ ಈಸ್ ಆಪ್ಟಿಮಲ್ ಬೈನರಿ ಸರ್ಚ್ ಟ್ರೀ. ವಾಟ್ ಈಸ್ ಪ್ರಿಮ್ಸ್ ಅಲ್ಗೋರಿದಮ್. ವಾಟ್ ಈಸ್ ಕ್ರುಷ್ಕಲ್ ಅಲ್ಗೋರಿದಮ್. ಸೊ ಇವು ಎರಡರದು ಡಿಫರೆನ್ಸ್ ಕೂಡ ಕೇಳ್ಬೋದು. ಸೊ ಇಲ್ಲಿ ಡಿಫರೆನ್ಸ್ ಇದೆ ನೋಡಿ. ಡಿಫರೆನ್ಸ್ ಬಿಟ್ವೀನ್ ಪ್ರೈಮ್ ಅಂಡ್ ಕ್ರುಷ್ಕಲ್ ಕೇಳ್ಬೋದು, ಅಥವಾ ಡಿಫರೆನ್ಸ್ ಬಿಟ್ವೀನ್ BFS ಅಂಡ್ DFS ಕೇಳ್ಬೋದು, ಅಥವಾ ಡಿಫರೆನ್ಸ್ ಬಿಟ್ವೀನ್ ಗ್ರೇಡಿ ಅಂಡ್ ಡೈನಾಮಿಕ್ ಪ್ರೋಗ್ರಾಮಿಂಗ್. ಇವು ಇಷ್ಟು ಕ್ವಶನ್ ವೈವಾದಲ್ಲಿ ಅಷ್ಟೇ ಅಲ್ಲ, ನಿಮ್ ಥಿಯರಿ ಕ್ವಶನ್ ದಲ್ಲಿ ಕೂಡ 2 ಮಾರ್ಕ್ಸಿಗೆ ಈ ಕ್ವಶನ್ಸ್ ಅನ್ನ ಕೇಳುವಂತ ಪಾಸಿಬಿಲಿಟೀಸ್ ಇದಾವೆ. ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.